ವಿಧಾನ ಪರಿಷತ್ನ ಅನಫಿಷಿಯಲ್ ಆಯ್ಕೆ ಆಗಿರೋದು ಚುನಾವಣೆಗೆ ಸಂಬಂಧಪಟ್ಟಂತೆ ನಾಮಪತ್ರ ಸಲ್ಲಿಸಲಿಕ್ಕೆ ಹೋಗ್ತಿದ್ದಾರೆ. ಸರ್, ಏನು ಪ್ರಕ್ರಿಯೆಗಳು ನಡೀತದೆ? ಇವತ್ತು ನಾಮಿನೇಷನ್ ನಾವು ಫೈಲ್ ಮಾಡಿದ್ದೀವಿ. ನಾಳೆ ಮೋಷನ್ ಅದು ಮೂವ್ ಆಗುತ್ತೆ ಹೌಸಲ್ಲಿ. ಸೊ ನಮಗೆ ಮೆಜಾರಿಟಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಆದರೂ ಕೂಡ ಮುಂಚೆ ನಾವು ಅಧಿಕಾರ ಬರುವಾಗಲೂ ಕೂಡ ನಾವು ಕೂಡ ಸರ್ವಾನುಮತದಿಂದ BJP ಅಭ್ಯರ್ಥಿಗಳಾದ ಸನ್ಮಾನ್ಯ ಹೊರಟ್ಟಿ ಅವರಿಗೆ ನಾವು ಬೆಂಬಲ ಕೊಟ್ಟಿದ್ವಿ. ನಾನು ತಮ್ಮ ಮೂಲಕ ಅವರಿಗೆ ಮನವಿ ಮಾಡ್ತೀನಿ, ಸರ್ವಾನುಮತ ಆಯ್ಕೆ ಆದರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ಅದು ನಮ್ಮ ಸಭಾಪತಿ ಸ್ಥಾನಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ. ನನಗೆ ವಿಶ್ವಾಸ ಇದೆ, ನಮಗೆ ಅವರು ಬೆಂಬಲ ಕೊಡ್ತಾರೆ. ಬಸವರಾಜ ಹೊರಟ್ಟಿ ಅವ್ರನ್ನ ಅಂದರೆ ಆ ಸ್ಥಾನದಿಂದ ಕೆಳಗೆ ಇಳಿಸಿದ್ದು ಅಥವಾ ಅಲ್ಲಿಂದ ಅವರು ಹೊರಗೆ ಬಂದ ರೀತಿಗೆ ಸಂಬಂಧಪಟ್ಟಂತೆ NDA ಅಂದರೆ BJP JDS ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅದು ಸರಿಯಲ್ಲ ಅನ್ನೋದಕ್ಕೆ ಏನು ಹೇಳ್ತೀರಿ? ಇವತ್ತು ಬೆಳಿಗ್ಗೆ ಸನ್ಮಾನ್ಯ ಹೊರಟ್ಟಿ ಅವರು ನನಗೆ ಶುಭವನ್ನು ಕೋರಿದ್ದಾರೆ. ಸರ್, ಈಗ ನೀವು ನಿಮ್ಮನ್ನು ಕಾಂಗ್ರೆಸ್ಸು ಈಗಾಗಲೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರುವಂಥ ನಾಮಪತ್ರ ಹಾಕಿದೆ. ಆದರೆ NDA ಕೂಡ ಒಂದು ಚುನಾವಣೆಗೆ ಹೋಗಲಿಕ್ಕೆ ಒಂದು ಅಭ್ಯರ್ಥಿಯನ್ನು ಹಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಸೊ ಇದನ್ನು ಹೇಗೆ ಎದುರಿಸ್ತೀರಿ? ಅಲ್ಲ, ಅದು ಅವರ ಆಂತರಿಕ ವಿಚಾರ, ಆಗಬೇಕೋ ಬೇಡವಾ ಅಂತ. ಆದರೆ ತಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ತೀನಿ, ನಾನು ಸರ್ವಾನುಮತದಿಂದ ಆಯ್ಕೆ ಆದರೆ ಒಳ್ಳೆಯದು. ಅದು ನಮ್ಮ ವಿಧಾನ ಪರಿಷತ್ ಸಂಪ್ರದಾಯ. ಹೋದ ಸಲ ಹೊರಟ್ಟಿಯವರು ಕೂಡ ನಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲ ಕೊಟ್ಟು ಅವ್ರನ್ನ ಆಯ್ಕೆ ಕೂಡ ಮಾಡಿದ್ವಿ. ಅದೇ ಆಯ್ಕೆ ರೀತಿಯಲ್ಲಿ ನಮಗೂ ಕೂಡ ಅವ್ರು ಮಾಡ್ತಾರಂತ ವಿಶ್ವಾಸ ಇದೆ. ಅವ್ರಿಗೆ ಮನವಿ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಚುನಾವಣೆ ನಡೆದ್ರು ಗೆಲ್ಲುವಂಥ ವಿಶ್ವಾಸ ಇದೆ ಕಿಶೋರ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಸಲೀಮಾ ಅವರದ್ದು ಮಾತು. ಅಂದರೆ ನಾಮಪತ್ರ ಸಲ್ಲಿಕೆ ಆಗಿರುವಂಥದ್ದು. ಅಂದರೆ NDA ಅಭ್ಯರ್ಥಿ ಆಗಲಿ ಆದರೂ ಕೂಡ ಚುನಾವಣೆಯಲ್ಲಿ ಗೆಲ್ಲುವಂಥ ವಿಶ್ವಾಸ ಇದೆ ಅಂತ ಮಾತ್ರ ಹೇಳ್ತಾರೆ. ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.